ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಶಿರಡಿಗೆ ನೀನು ಬರುವ ಸಮಯ ಬರುತ್ತದೆ. ನಿಜವಾದ ಭಕ್ತಿಯಿಂದ ನನ್ನ ನಾಮಸ್ಮರಣೆ ಮಾಡಿದರೆ ಸಾಕು, ನಾನು ಅಲ್ಲೇ ಬಂದು ಬಿಡುತ್ತೇನೆ. ನಿನಗೆ ನನ್ನ ಉದಿ ಸಿಕ್ಕಿದರೂ ಸಿಗದೇ ಇದ್ದರೂ ನನ್ನ ಆಶೀರ್ವಾದ ನಿನಗೆ ಸದಾ ಇರುತ್ತದೆ. ಮನಸ್ಸನ್ನು ನೋಯಿಸಿಕೊಳ್ಳಬೇಡ. ಸರಿಯಾದ ಸಮಯ ಬಂದಾಗ ನಾನು ನಿನ್ನನ್ನು ಕರೆಸಿಕೊಳ್ಳುತ್ತೇನೆ. ನನ್ನ ಮನಸ್ಸಿನಲ್ಲಿ ನಿನಗಿರುವ ಸ್ಥಾನ ಬಹಳ ಶ್ರೇಷ್ಠವಾದದ್ದು. ನೀನು ಹೇಗಿದ್ದರೂ ಎಲ್ಲೇ ಇದ್ದರೂ ನನಗೆ ನಿನ್ನ ಮೇಲೆ ಇರುವ ನಂಬಿಕೆ ಕಡಿಮೆಯಾಗುವುದಿಲ್ಲ. ನಿನಗೆ ಸರಿ ಎಂದು ಅನಿಸುವ ದಾರಿಯಲ್ಲಿ ಯಾವ ಭಯವೂ ಇಲ್ಲದೆ ಮುನ್ನಡಿ. ನಿನ್ನ ಹಿತವನ್ನು ಬಯಸುವ ಜನರು ನಿನ್ನ ಜೊತೆ ಇದ್ದಾರೆ. ಸರಿಯಾಗಿ ಯೋಚಿಸಲು ಆಗದೇ ಇರುವವರು, ಒಂದು ಕಾರ್ಯವನ್ನು ಸರಿಯಾಗಿ ಮಾಡಲು ತಿಳಿಯದಿರುವವರು, ಬೇರೆಯವರ ಬಗ್ಗೆ ಕಾರಣವಿಲ್ಲದೆ ಮಾತನಾಡುತ್ತಾ ತಮ್ಮ ಕಾಲವನ್ನು ಕಳೆಯುತ್ತಾರೆ. ಅಂಥವರ ಮಾತುಗಳನ್ನು ಕೇಳಿ ನೀನು ನಿನ್ನ ಆತ್ಮವಿಶ್ವಾಸವನ್ನು ಕಡಿಮೆಯಾಗಿಸಿಕೊಳ್ಳಬೇಡ. ಮನಸ್ಸಿನ ಸ್ಥಿರತೆಯನ್ನು ಕಾಪಾಡಿಕೊಂಡು ನನ್ನ ನಾಮಸ್ಮರಣೆಯನ್ನು ಮಾಡಿ ನನ್ನ ದಾರಿಯಲ್ಲಿ ನಡೆದುಕೊಂಡು ಬಾ. ನಿನ್ನನ್ನು ಉತ್ತಮ ಸ್ಥಾನಕ್ಕೆ ತಂದು ನಿಲ್ಲಿಸುವುದೇ ನನ್ನ ಉದ್ದೇಶವಾಗಿದೆ. ನನ್ನ ಮಗುವೆ, ನಿನ್ನ ಕಷ್ಟ ನನಗೆ ಅರ್ಥವಾಗದಿರಲು ಸಾಧ್ಯವೇ ಇಲ್ಲ. ನಿನ್ನಲ್ಲಿ ಒಂದಾಗಿರುವ ನಾನು ಸದಾ ನಿನ್ನ ಸಂತೋಷಕ್ಕಾಗಿಯೇ ಇರುವೆನು. ನನಗೆ ನೀವೇ ದಾರಿ ಬಾಬಾ, ದಾರಿ ತೋರಿಸಿ ಬಾಬಾ ಎಂದು ನೀನು ಬೇಡಿದ ಮೇಲೆಯೂ ನಾನು ಸುಮ್ಮನಿರುವುದು ಸಾಧ್ಯವೇ? ನಿನ್ನ ಕಷ್ಟ ನನ್ನ ಕಷ್ಟ, ನಿನ್ನ ಸುಖ ನನ್ನ ಸುಖ. ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇರಲಿ. ಶೀಘ್ರದಲ್ಲೇ ನೀನು ಒಳ್ಳೆಯ ಸ್ಥಾನಕ್ಕೆ ಬರಲು ನಾನು ನನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತಲೇ ಇದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.